ಈಗ ನಾವೆಲ್ಲ ಕೂಡ ಏನೋ ಸೋಲೋ ಅಂದ್ರೆ ಸೈಲೋ ಅಂತೀವಲ್ಲ, ಎಲ್ಲ ಸೋಲೋ ಪ್ಲೇಯರ್ಸ್ ಇದೀವಿ. ಎಲ್ಲ ಒಬ್ಬೊಬ್ರು ನಾವು ಇದೆ ಈಗ ಇಲ್ಲ ಹೀರೋಗಳು, ನಾವೆಲ್ಲ ಸಿಂಗಲ್ ಹೀರೋಗಳು. ಆದ್ರೆ ಸಿಂಗಲ್ ಹೀರೋಗಳಾದ್ರೆ ನಾವೆಲ್ಲ ಫೇಲ್ಯೂರ್ ಆಗ್ತೀವಿ. ನಾವು ಟೀಮ್ ಅಲ್ಲಿ ಆಡ್ಬೇಕು. ಒಂದು ಟೀಮ್ ಸಕ್ಸಸ್. ಟೀಮ್ ಅಲ್ಲಿ ಆಡಿದ್ರೆ ಮಾತ್ರ ಗುರಿ ಮುಟ್ಟೋದಕ್ಕೆ ಸಾಧ್ಯ. ಸೋಲೋಗೆ ಮಾಡಿದ್ರೆ ಅದು ನಾವು ಹೀರೋಗಳಾಗ್ಬೋದು, ಆದ್ರೆ ಜನ ಫೇಲ್ ಆಗ್ತಾರೆ. ಸೊ ಇದಕ್ಕೆ ಅಭ್ಯಾಸ, ನಮ್ಮ ಹಿಂದಿನಿಂದ ನಡೆದು ಬಂದಿರೋ ಅಭ್ಯಾಸ, ಅದೇ ಗುಣ ನಡತೆ, ಇದೇ ಮುಖ್ಯ ಚಾಲೆಂಜ್. ನೀವು ಸಿಸ್ಟಮ್ ಏನ್ ಬೇಕೋ ಚೇಂಜ್ ಮಾಡ್ಬೋದು, ಆದ್ರೆ ಮನುಷ್ಯರು ಹಾಕೊಂಡು ಬಂದಿರುವಂತ ಅಭ್ಯಾಸಗಳನ್ನ ಚೇಂಜ್ ಮಾಡೋದು ಬಹಳ ಕಷ್ಟ. ಎಲ್ಲಾರು ಅವ್ರವ್ರು ನಮ್ದೇ ನಾವು ಸಾಮ್ರಾಜ್ಯ ಕಟ್ಕೊಂಡು ಅದರಲ್ಲಿ ನಾವ್ ಹೇಳ್ದಂಗೆ ಮಾಡ್ಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ನಾವು ಇರ್ತೇವೆ. ಅದನ್ನ ಬಿಟ್ಟು ಸಾರ್ವಜನಿಕರ ಹಿತ ಕಾಪಾಡ್ಬೇಕಂದ್ರೆ ನಾವು ಒಬ್ರಿಗೊಬ್ರು ಮಾತಾಡ್ಕೋಬೇಕು, ಕೋಆರ್ಡಿನೇಷನ್ ಮಾಡ್ಬೇಕು ಅಂತ ಬದಲಾವಣೆ, ಪರಿವರ್ತನೆ ಇದೆಯಲ್ಲ, ಅದೇ ಮುಖ್ಯ ಚಾಲೆಂಜ್. ಸೊ ಅವ್ರನ್ನ ನಾವು ಕನ್ವಿನ್ಸ್ ಮಾಡಿ ದಾರಿಗೆ ತರಬೇಕಾಗತ್ತೆ. ಅದನ್ನ ಎನೇಬಲ್ ಮಾಡೋದಕ್ಕೆ ಬೇಕಾದಂತ ಬ್ಯಾಕ್ ಎಂಡ್ ಅಲ್ಲಿ ಸಿಸ್ಟಮ್ಸ್ ಕೊಡ್ಬೇಕಾಗತ್ತೆ, ಕೆಲವು ಪ್ರೊಸೀಜರ್ಸ್ ತರಬೇಕು. ನೀವು ರೋಡ್ ಕೆಲಸ ಏನಾದ್ರೂ ರೋಡ್ ಅಗಿಬೇಕು, 6 ತಿಂಗಳ ಮೊದಲೇ ಹೇಳ್ಬೇಕು. ನೀವು ನಾನು 6 ತಿಂಗಳ ಆದ್ಮೇಲೆ ರೋಡ್ ಅಗಿಬೇಕು ಅಂತಿದ್ದೀನಿ ಅಂತ. ಈಗ ಆವಾಗ ಅಟ್ಲೀಸ್ಟ್ ಎಷ್ಟೋ ಕಡೆ ನಮ್ಗೆ ನಿಮ್ಮಂಗೆ ನಮಗೂ ಯಾವಾಗ ತುಂಬಾ ತೀವ್ರ ಬೇಸರ ಆಗುತ್ತೆ ಅಂತ ಹೇಳಿದ್ರೆ, ಟಾರ್ ಹಾಕಿ 2 ತಿಂಗಳಿಗೆ ಬರ್ತಾರೆ. ಟಾರ್ ಹಾಕೋದ್ ಬಂದು 6 ತಿಂಗಳ ಕೆಲಸ ನಡೀತಾ ಇರುತ್ತೆ. ಜಲ್ಲಿ ಹಾಕಿರ್ತಾರೆ, ಆಯ್ತಾ, ಮಳೆ ಬಂದಿರುತ್ತೆ, ಕೆಲಸ ನಿಂತೋಗಿರುತ್ತೆ. ಆವಾಗ ಬಂದವ್ರಿ ಇಲ್ಲಿ ನಂದು ಒಂದ್ ಪೈಪ್ ಹಾಕ್ಬೇಕ್ರಿ ಅಂತ ಹೇಳಿದ್ರೆ, ತಾರ ಹಾಕೋದನ್ನೇ 2 ತಿಂಗಳು ಮುಂದಕ್ಕೆ ಹಾಕಿ ಜನ ಸ್ವಲ್ಪ ಕಷ್ಟ ಅನುಭವಿಸಿದ್ರು ಪರವಾಗಿಲ್ಲ, ಒಂದ್ 2 ತಿಂಗಳು ಮುಂದಕ್ಕೆ ಹಾಕ್ಬೋದು. ಟಾರ್ ಹಾಕಿದ್ರು, ಟಾರ್ ಹಾಕಿ ಆ ಬಿಳಿ ಪಟ್ಟಿ ಒಡೆದು ಒಂದ್ ಲೈಟ್ ಆನ್ ಮಾಡಕ್ ಕಾಯ್ತಾ ಇರ್ತಾರೆ. ಸರ್ ಇಲ್ಲಿ ಈಗ ಪೈಪ್ ಹಾಕ್ಬೇಕು ಸರ್ ಅಂತ ಬರ್ತಾರೆ. ಇವಾಗ ಟಾರ್ ಹಾಕಿದೀವಿ ಹೋಗಿ ಅಂತ ಹೇಳಿದ್ರೆ ಅವ್ರಿಗೇನು ಹೋಗ್ತಾರೆ. ಅದ್ರಲ್ಲಿ ಬೇರೆ ಜನ ಬರ್ತಾರೆ, ಸರ್ ನಮ್ಗೆ ಅಲ್ಲಿ ಪೈಪ್ ಹಾಕಕ್ ಬಿಡಿ ಸರ್ ಅಂತ. ಜನನೇ ಬಂದು ಕೇಳ್ತಾರೆ ಪೈಪ್ ಹಾಕಕ್ ಆಗಿರಿ ಅಂತ. ರೋಡ್ ಹಾಳಾದ್ಮೇಲೆ ಜನನೇ ಕಂಪ್ಲೇಂಟ್ ಮಾಡ್ತಾರೆ ರೋಡ್ ಹಾಳಾಗಿದೆ ಅಂತ. ಈ ರೀತಿ ಈಗ ನಾವು ಯಾರನ್ನು ದೂಷಣೆ ಮಾಡಕ್ ಆಗೋದಿಲ್ಲ. ಈ ವ್ಯವಸ್ಥೆಯಲ್ಲಿ ಬದಲಾವಣೆ ತರಬೇಕಷ್ಟೇ. ನೀವು ಈಗ ಮಾಡಿದ್ ನೀವು ಸರಿನಾ ಅಂತ ಕೇಳಿದ್ರೆ, ನಾವು ಕೇಳಕ್ ಹೋದ್ರೆ ಎಲ್ಲರಿಗೂ ಸಿಟ್ಟು ಬರ್ತದೆ. ಸೊ ಅದಕ್ಕೆ ಏನಾದ್ರೂ ಪ್ರಿವೆಂಟಿವ್ ಸ್ಟೆಪ್ಸ್ ತಗೋಬೇಕು. ಏರ್ದ ಸರ್ವಿಸ್ ಅಂತೂ ಇಲ್ವೇ ಇಲ್ಲ. ಅಧಿಕಾರಿಗಳು ಸಹಕಾರ ಕೊಡ್ತಾರೆ ಸರ್, ನಂಬಿಕೆ ಇದೆ. ನೋಡಿ, ನಾವು ಪ್ರಯತ್ನ ಮಾಡ್ಬೇಕು. ಫಸ್ಟ್ ಅಧಿಕಾರಿಗಳಲ್ಲಿ 50% ಸಹಕಾರ ಕೊಟ್ಟೇ ಕೊಡ್ತಾರೆ. ಇನ್ನೊಂದು 25% ಸ್ವಲ್ಪ ಅವರಿಗೆ ತೀಕ್ಷ್ಣವಾಗಿ ಹೇಳಿದ್ರೆ ಅವರು ಕೊಡ್ತಾರೆ. ಅಷ್ಟಾದ್ರೆ ಸಾಕಷ್ಟು ಪ್ರಗತಿ ಆಗುತ್ತೆ. ನಾವು ಮೇಲಿಂದ ನಾವು ಕ್ಲಾರಿಟಿ ಕೊಟ್ಟು ಗೈಡೆನ್ಸ್ ಕೊಟ್ಟು ಸ್ವಲ್ಪ ಕಂಟೆಕ್ಟ್ ಮಾಡಿದ್ರೆ ಆಗುತ್ತೆ. ಇಷ್ಟು ವಿಷಯ ಇವತ್ತಿದ್ದು. ಉಳಿದಿದ್ದು ಮತ್ತೆ ಸರ್, ಫುಟ್ಪಾತ್ ಎಷ್ಟು ಇದುವರೆಗೆ ತೆರವಾಗಿದೆ? ಒಂದು 15,000 ಕಿಲೋಮೀಟರ್, ಅಟ್ಲೀಸ್ಟ್ 2,000 ಕಿಲೋಮೀಟರ್ ತೆರವು ಮಾಡ್ತೀವಿ ಅಂತ ಹೇಳಿದ್ರೆ ಎಷ್ಟು ಆಗಿದೆ ಸರ್? ಮೊದಲನೇ ದಿನ 76.53 ಕಿಲೋಮೀಟರ್ ಆಗಿತ್ತು. ಎರಡನೇ ದಿನ 64.55 ಕಿಲೋಮೀಟರ್ ಆಗಿದೆ. ಸೊ ಒಟ್ಟು 141 ಕಿಲೋಮೀಟರ್ ಅಷ್ಟು ಈಗ ಮಾಡಿದ್ದೇವೆ. ಸೊ ಇನ್ನೂ ನಡೀತಾ ಇದೆ, ಮಾಡ್ತೇವೆ ಸರ್. ಕೆಲವೊಂದು ಕಡೆ ನಾವು ಟಾರ್ಗೆಟ್ ಮಾಡ್ತಾ ಇರೋದು ಬರೀ 20% ರೋಡ್. ಇನ್ನ 80% ರೋಡ್ ಇದೆ. ಅಲ್ಲಿ ಅವರು ಯಾಕೆ ಬೇಕಾದ್ರೂ ಹೋಗಿ ಮಾಡ್ಲಿ, ಅಲ್ಲೇನ್ ನಾವು ರಿಸ್ಟ್ರಿಕ್ಟ್ ಮಾಡಿಲ್ಲ. ಮುಖ್ಯ ರಸ್ತೆಗಳು ಎಲ್ಲಿ ಜನ ಓಡಾಡೋರು ಜಾಸ್ತಿ ಇದ್ದಾರೆ, ಟ್ರಾಫಿಕ್ ಜಾಸ್ತಿ ಇದೆ, ಅದನ್ನ ಮಾತ್ರ ನಾವು ಈಗ ಸದ್ಯಕ್ಕೆ ಕೈಗೆತ್ಕೊಂಡಿದ್ದೇವೆ. ಇನ್ನ 80% ರೋಡ್ ಇದೆ, ಅಲ್ಲಿ ಅವ್ರು ಏನಾದ್ರು ಮಾಡ್ಕೊಂಡ್ಲಿ, ಅಲ್ಲೇನ್ ನಾವು ರಿಸ್ಟ್ರಿಕ್ಷನ್ ಮಾಡಿಲ್ಲ. ಸೊ ನಾವ್ ಹೇಳ್ತಾ ಇರೋದು ಅಲ್ಲಿಗೆ ಶಿಫ್ಟ್ ಆಗಿ ಅಂತ ಅಷ್ಟೇ ಬಿಟ್ರೆ, ನೀವೆಲ್ಲ ಗಂಟು ಮುಟ್ಟೆ ಕಟ್ಕೊಂಡು ಹೋಗಿ ಅಂತ ಎಲ್ಲೂ ಹೇಳ್ತಾ ಇಲ್ಲ. ಇದನ್ನ ದಯವಿಟ್ಟು ತಾವು ಅರ್ಥ ಮಾಡ್ಕೋಬೇಕು. ನಾನು ಇದನ್ನ ಆಗ್ಲೇ 20 ಬಾರಿ ಹೇಳಿದ್ದೀನಿ, ಆದ್ರೆ ನೀವು ಅದ್ಯಾಕೋ ಕೇಳಿಸ್ಕೊಳ್ಳಾರ್ದಂಗೆ ಮತ್ತೆ ಕೇಳ್ತೀರಾ. ನಾವು ಈಗ ಕೈಗೆತ್ಕೊಂಡಿರೋದು ಬರೀ 20% ರೋಡ್ ನೆಟ್ವರ್ಕ್. ಇನ್ನ 80% ಇದೆಯಲ್ಲ, ಆ 20% ಅಲ್ಲೇ ಮಾಡ್ಬೇಕು ಅಂತಂದ್ರೆ ಹೇಗೆ ಇದು? ಹಾಗಾದ್ರೆ 300 ಜನ ಸಾಯ್ತಾರೆ ಒಂದು ವರ್ಷಕ್ಕೆ. ಪಾದಚಾರಿಗಳು ಸಾಯ್ತಾ ಇದ್ದಾರೆ. 1000 ಜನ ಕೈ ಕಾಲು ಮುರ್ಕೊಳ್ತಾರೆ. 1000 ಜನ ತಲೆಗೆ ಪೆಟ್ಟು ತಿಂದು ಹಾಸಿಗೆಯಿಂದ ಎದ್ದು ಬದಲಾಗೋದಕ್ಕೆ ಆಗದಂಗೆ ಜೀವನ ಪರ್ಯಂತ ಹಾಸಿಗೆ ಹಿಡಿದಿದ್ದಾರೆ. ಅವ್ರಿಗೆ ಏನ್ ಉತ್ತರ ಕೊಡ್ಬೇಕು? ಹಾಗಾದ್ರೆ
ಎರಡನೇದು, ಬೆಂಗಳೂರಿನಲ್ಲಿ ಏನಾದ್ರೂ ಸುಧಾರಣೆ ಆಗ್ಬೇಕಾ ಬೇಡವಾ? ಇಲ್ಲ ಎಲ್ಲ ಹಿಂಗೆ ಇರ್ಬೇಕು ಅಂತ ಹೇಳಿದ್ರೆ ಹಿಂಗೆ ಇಟ್ಬಿಡಿ ಬಿಟ್ಬಿಡಿ. ಹಾಗಾದ್ರೆ ಬೆಂಗಳೂರು ಸುಧಾರಣೆ ಆಗ್ಬೇಕು ಅನ್ನೋಂತ ಕೇಳ್ಬೇಡಿ ನೀವು. ಬೆಂಗಳೂರು ಸುಧಾರಣೆ ಆಗ್ಬೇಕಾದ್ರೆ ನೀವೇ ಮಾತಾಡ್ತೀರಾ ಪಾದಾಚಾರಿ ಮಾರ್ಗಗಳು ಎಲ್ಲಾನು ಕೂಡ ಹಂಗಾಗ್ಬಿಟ್ಟಿದೆ, ಹಿಂಗಾಗ್ಬಿಟ್ಟಿದೆ, ಜನ ಓಡಾಡಕ್ ಆಗ್ತಾ ಇಲ್ಲ, ಜೀವನ ಹೈರಾಣ ಆಗ್ಬಿಟ್ಟಿದೆ, ಈಗ ಇಷ್ಟು ಮಾತಾಡ್ತೀರಾ. ವಯಸ್ಸಾದವ್ರ ಪರಿಸ್ಥಿತಿ ಏನಾದ್ರು ಯೋಚನೆ ಮಾಡಿದೀರಾ? ಹೆಂಗೆ ಓಡಾಡೋದು ಅವರು? ರೋಡ್ಗೆ ಬಂದು ಏನಾದ್ರೂ ಪಾಪ ಒಂದ್ ಗಾಡಿ ಬಂದು ಟಚ್ ಆದ್ರೆ ವಯಸ್ಸಾದವ್ರ ಪರಿಸ್ಥಿತಿ ಏನ್ ಯೋಚನೆ ಮಾಡಿದೀರಾ? ಇದು ಸುಧಾರಣೆ ಆಗ್ಬೇಕಾ ಬೇಡವಾ? ಬೆಂಗಳೂರಿನ ಬೈಯೋದಕ್ಕೆ ಮಾತ್ರ ಎಲ್ಲರೂ ತಯಾರಿರ್ತಾರೆ. ಏನಾದ್ರೂ ಸುಧಾರಣೆ ಮಾಡೋಣ ಅಂತ ಹೇಳಿದ್ರೆ ಅದಕ್ಕೂ ವಿರೋಧ. ಹೀಗಾದ್ರೆ ಹೇಗೆ ಸುಧಾರಣೆ ಮಾಡೋದು? ಎಲ್ಲ ಸರಿ ಇದೆ, ಬೆಂಗಳೂರಲ್ಲಿ ಬಿಟ್ಬಿಡಿ, ಹಿಂಗೆ ಇದ್ದು ಬಿಡೋಣ ಅಂತ ಎಲ್ಲರೂ ಸೇರಿ ಹೇಳಿ ನಾವು ಸುಮ್ಮನೆ ಇರ್ತೀವಿ. ನಮ್ಗೆ ಯಾಕೆ ಇದನ್ನೆಲ್ಲ ನಿಮ್ ಕೈಲಿ ಅವ್ರ ಕೈಲಿ ಬಯಸ್ಕೊಂಡು ಎಲ್ಲ ನಾವು ಅನ್ಪಾಪ್ಯುಲರ್ ಆಗಿ ಯಾಕೆ ನಾವು ಮಾಡ್ಬೇಕು ಇದನ್ನೆಲ್ಲ? ಇದ್ರಲ್ಲಿ ಏನಾದ್ರೂ ನಮ್ಗೆ ಲಾಭ ಇದೆಯಾ? ನಮ್ ವೈಯಕ್ತಿಕ ಏನಾದ್ರೂ ಇದೆಯಾ? ಯಾರ್ದಾದ್ರೂ ಪರ್ಸನಲ್ ಇಂಟ್ರೆಸ್ಟ್ ಒಬ್ಬರದು ಇದೆಯಾ? ಅಥವಾ ರಾಜಕೀಯ ಉದ್ದೇಶ ಇದೆಯಾ? ಏನಿದೆ ಇದರಲ್ಲಿ ಹೇಳಿ? ಯಾಕೆ ಮಾಡ್ತಾ ಇದ್ದೀವಿ? ಸಾರ್ವಜನಿಕರಿಗೆ ಅವಶ್ಯಕತೆ ಇದೆ, ಸುಪ್ರೀಂ ಕೋರ್ಟ್ ಇದನ್ನ ಮಾಡ್ಬೇಕು ಅಂತ ಹೇಳಿದೆ. ಇಷ್ಟು ಇದ್ರೂ ಕೂಡ ನೀವು ನಮ್ಮನ್ನೇ ಪ್ರಶ್ನೆ ಮಾಡಿದ್ರೆ ನಾನು ಏನ್ ಹೇಳ್ಬೇಕು? ಹೇಳಿದ್ರೆ ನಾವು ಹೇಳ್ತಾ ಇದ್ದೀವಿ. ಇದರಲ್ಲಿ ಏನಾದ್ರೂ ನಮ್ದು ಸ್ವಾರ್ಥ ಇದೆಯಾ? ನಮ್ ಲಾಭ ಇದೆಯಾ? ಜನಗಳ ಹತ್ರ ಬಯಸ್ಕೊಂಡು ನಾವು ಮಾಡ್ಬೇಕು ಅಂತ ಹೇಳಿದ್ರೆ ಯಾಕೆ ಮಾಡ್ತಾ ಇದ್ದೀವಿ? ಸಾರ್ವಜನಿಕರ ಹಿತಕ್ಕಾಗಿ ಮಾಡ್ತಾ ಇದ್ದೇವೆ. ಬೆಂಗಳೂರು ಸುಧಾರಣೆ ಆಗ್ಬೇಕು ಅಂತ ಹೇಳಿದ್ರೆ ನೀವೆಲ್ಲ ಅದಕ್ಕೋಸ್ಕರ ಮಾಡ್ತಾ ಇದ್ದೇವೆ. ಬೆಂಗಳೂರಲ್ಲಿ ಕೇಳಿದ್ರೆ ಟಾಪ್ 5 ಇಶ್ಯೂಸ್ ಅಲ್ಲಿ ಗಾರ್ಬೇಜು ಒಂದು ಇಶ್ಯೂ, ವಾಟರ್ ಒಂದು ಇಶ್ಯೂ, ಪಾದಾಚಾರಿ ಮಾರ್ಗಗಳಲ್ಲಿ ಓಡಾಡೋದು ಕೂಡ ಒಂದು ಇಶ್ಯೂ ಇದೆ. ಟಾಪ್ 5 ಇಶ್ಯೂ ಅಲ್ಲಿ ಇದೆ. ಬೆಂಗಳೂರಿನ 5 ಪ್ರಮುಖ ವಿಷಯಗಳಲ್ಲಿ ಪಾದಾಚಾರಿ ಮಾರ್ಗದಲ್ಲಿ ಓಡಾಡುವಂತಹದ್ದು ಕೂಡ 5ರಲ್ಲಿ ಒಂದು ಮುಖ್ಯ ಇಶ್ಯೂ. ಜನಗಳನ್ನ ಕೇಳಿದಾಗ ಜನಗಳಿಂದ ಬಂದಿರೋ ಅಭಿಪ್ರಾಯ, ಅದರಲ್ಲಿ ಒಂದನ್ನ ಏನಾದ್ರೂ ಸಾಲ್ವ್ ಮಾಡೋಣ ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಇದನ್ನ ಜನ ಸ್ವೀಕರಿಸೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ನೋಡಿ, ಒಂದು ದಯವಿಟ್ಟು ನಾನು ನಿಮ್ಮಲ್ಲಿ ನಿವೇದನೆ ಮಾಡುವಂತಹದ್ದು, ಬೆಂಗಳೂರು ನಿಮ್ಗೆ ನಮ್ಗೆ ಎಲ್ಲರಿಗೂ ಆಶ್ರಯ ಕೊಟ್ಟಿದೆ. ಬೆಂಗಳೂರು ನಮ್ಗೆ ಜೀವನ ಕೊಟ್ಟಿದೆ. ಬೆಂಗಳೂರು ಜೀವಂತವಾಗಿದ್ರೆ ನಾವು ಜೀವಂತವಾಗಿರ್ತೀವಿ. ಎಲ್ಲೋ ಒಂದು ಕಡೆ ಬೆಂಗಳೂರಿನ ಭವಿಷ್ಯ ದಿನೇ ದಿನೇ ಕುಗ್ಗಿದ್ರೆ ನಿಮ್ಗೂ ನಮ್ದು ಭವಿಷ್ಯನೂ ಕೂಡ ಕುಗ್ಗುತ್ತೆ. ಅದಾಗೋದಕ್ಕೆ ಮೊದಲು ಬೆಂಗಳೂರನ್ನ ಸುಧಾರಣೆ ಮಾಡಬೇಕು ಅನ್ನೋದು ಸಂಕಲ್ಪ ಅಷ್ಟೇ. ಆದ್ರೆ ಇವತ್ತು ಕೆಲವರು ಆದ್ರೆ ಸಾರ್ವಜನಿಕರು ಸಪೋರ್ಟ್ ಮಾಡ್ತಾ ಇದ್ದಾರೆ, ಪಬ್ಲಿಕ್ ಅಲ್ಲಿ ಸಪೋರ್ಟ್ ಇದೆ. ಅದಕ್ಕೆ ನಾನು ಅವರೆಲ್ಲರಿಗೂ ಧನ್ಯವಾದ ಹೇಳ್ತೇನೆ. ಯಾರ್ಯಾರು ಪಬ್ಲಿಕ್ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೆಲ್ಲ ನನ್ನ ಧನ್ಯವಾದ. ಸುಮಾರು ಜನ ನೀವು ಕೆಲವರು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಕೆಲವರು ಹಂಗೆ ಕೆಲವರು ಹಿಂಗೆ ಎಲ್ಲ ಹೇಳಿದ್ದೀರಾ. ಆದ್ರೆ ಸಾರ್ವಜನಿಕರು ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿ ಇಲ್ಲಿ ಸಪೋರ್ಟ್ ಮಾಡ್ತಾ ಇರೋರು ಇದ್ದಾರೆ, ಅವ್ರಿಗೆ ನಮ್ದು ಮತ್ತೊಮ್ಮೆ ಧನ್ಯವಾದ. ಆದ್ರೆ ಇದು ಹೊರತುಪಡಿಸಿ ನಾನು ಹೇಳೋದಾದ್ರೆ ಇದು ಹೆಂಗೆ ಅಂದ್ರೆ, ನಾವೇನಾದ್ರೂ ಮಾಡಿದ್ರೂ ತಪ್ಪು, ಏನು ಮಾಡದೆ ಹೋದ್ರೂ ತಪ್ಪು. ಇದು ನ್ಯಾಯನ ಅನ್ನೋದನ್ನ ನೀವು ವಿಚಾರ ಮಾಡಿ. ಫುಟ್ಪಾತ್ ವ್ಯಾಪಾರಿಗಳಿಗೆ ಇದು ನಾವು ಮಾಡ್ತಾ ಇರೋದು ಎಲ್ಲ ಕಾನೂನು ಪ್ರಕಾರ ಇದ್ರೂ ಕೂಡ, ಕಾನೂನು ಪ್ರಕಾರವಾಗಿ ಮಾಡಿದ್ರು ಕೂಡ ಕಾನೂನು ವಿರುದ್ಧವಾಗಿ ಮಾಡೋದನ್ನ ನಾವು ನೋಡ್ಕೊಂಡು ಸುಮ್ಮನೆ ಇರ್ಬೇಕು ಅಂತ ಹೇಳಿದ್ರೆ, ಏನಾದ್ರೂ ಮಾಡಿದ್ರೇನು ತಪ್ಪು, ಮಾಡದೆ ಹೋದ್ರೂ ತಪ್ಪು. ಬೆಂಗಳೂರು ಸುಧಾರಣೆ ಮಾಡ್ಬೇಕು, ಮಾಡ್ಲಿಲ್ಲ ಅಂತ ನಮ್ಮನ್ನ ಟೀಕೆ ಮಾಡ್ತೀರಾ, ಮಾಡಕ್ ಹೋದ್ರೆ ಟೀಕೆ ಮಾಡ್ತೀರಾ. ಯಾರು ನಿನ್ನೆ ಕೇಳ್ತಾ ಇದ್ರು, ನಿಮ್ಮ ಬಿಜೆಪಿಯವರು ಅಲ್ಲಿ ಆತರ ಈ ತರ ಮಾತಾಡಿದ್ರು ಅಂತ. ಮುಖ್ಯಮಂತ್ರಿಗಳು ಅದಕ್ಕೆ ಮುಖ್ಯಮಂತ್ರಿಗಳು ನಿನ್ನೆ ಉತ್ತರ ಕೊಟ್ಟಿದ್ದಾರೆ. ಮಾರ್ಚ್ ತಿಂಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳೇ ವಿಧಾನಸೌಧ ಕಾನ್ಫರೆನ್ಸ್ ಹಾಲು 334 ಕಾನ್ಫರೆನ್ಸ್ ಹಾಲ್ ಅಲ್ಲಿ ಎಲ್ಲಾ ಬೆಂಗಳೂರಿನ MLA-ಗಳನ್ನ MP-ಗಳನ್ನ ಮೀಟಿಂಗ್ ಕರೆದಿದ್ರು. ನಿಮ್ಗೆ ನಾನು ಪ್ರೊಸೀಡಿಂಗ್ಸ್ ಕೊಡ್ತೇನೆ, ಪ್ರೊಸೀಡಿಂಗ್ಸ್ ನಿಮ್ ಜೊತೆ ಶೇರ್ ಮಾಡ್ತೇನೆ. ಆವತ್ತು ಎಲ್ಲಾ ಪಾರ್ಟಿ MLA-ಗಳು, MP-ಗಳು, ಇನ್ಕ್ಲೂಡಿಂಗ್ ಬಿಜೆಪಿ MLAs, MLCs ಎಲ್ಲರೂ ಒಕ್ಕೊರಲಿನಿಂದ ಕೈ ಎತ್ತಿ ಮುಖ್ಯ ರಸ್ತೆಗಳಲ್ಲಿ ಇದನ್ನ ಪಾದಾಚಾರಿಗಳಿಗೆ ಮುಕ್ತಗೊಳಿಸಬೇಕು ಅಂತ ಎಲ್ಲರೂ ನಿರ್ಣಯ ಮಾಡಿದ್ದಾರೆ. ರಿಪೀಟ್ ಮಾಡ್ತೇನೆ, ಯಾಕಂದ್ರೆ ಕೆಲವು ನಾವು ಹೇಳಿದ್ದು ಒಂದು ವಿಷಯ ಸ್ಪಷ್ಟವಾಗಿದ್ರೂ ಕೂಡ ಯಾಕೋ ಸ್ಪಷ್ಟತೆ ಇಲ್ಲದ ಹಾಗೆ ಕಾಣುತ್ತೆ ಒಂದೊಂದು ಬಾರಿ. ಮಾರ್ಚ್ ಅಲ್ಲಿ ಆದಂತಹ ಸಭೆಯಲ್ಲಿ ಡೇಟ್ ಕೊಡ್ತೇನೆ, ಒಂದು ಸ್ವಲ್ಪ ದಿನ ನಾನು ರೆಸಲ್ಯೂಷನ್ ನಿಮ್ಗೆ ಶೇರ್ ಮಾಡ್ತೇನೆ.
ಎಲ್ಲಾ ಪಕ್ಷದವರು, ನಾನು ಯಾವ ಪಕ್ಷಕ್ಕೂ ಬೆರಳು ತೋರಿಸ್ತಾ ಇಲ್ಲ, ಕಾಂಗ್ರೆಸ್, ಬಿಜೆಪಿ ಎಲ್ಲ ಶಾಸಕರು, ಸಂಸದರು ಕೈ ಎತ್ತಿ ಒಕ್ಕೊರಲಿನಿಂದ ಸರ್ಕಾರ ಇದನ್ನ ಎನ್ಫೋರ್ಸ್ ಮಾಡಬೇಕು, ಪಾದಾಚಾರಿ ಮಾರ್ಗಗಳನ್ನ ಜನ ಓಡಾಡೋದಕ್ಕೆ ತೆರವು ಮಾಡಿ ಕೊಡಬೇಕು ಅಂತೇಳಿ ನಿರ್ಣಯ ಆಗಿದೆ, ಸರ್ವಾನುಮತದ ನಿರ್ಣಯ. ಅದನ್ನ ಈಗ ಅನುಷ್ಠಾನ ಮಾಡ್ತಾ ಇದ್ದೇವೆ. ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ರು ಸರ್. ಅನುಷ್ಠಾನ ಮಾಡ್ತಾ ಇದ್ದೇವೆ, ಸರ್ವಾನುಮತದ ನಿರ್ಣಯವನ್ನು ಅನುಷ್ಠಾನ ಮಾಡ್ತಾ ಇದ್ದೇವೆ.